ಗುಡ್ ಮಾರ್ನಿಂಗ್. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಪ್ರೊಫೆಸರ್ ಸುಮಾ ಎ, ಸಹಾಯಕ ಪ್ರಾಧ್ಯಾಪಕಿಯಾಗಿ ಮಹಾರಾಣಿ ಕಲಾ ಕಾಲೇಜು, ಮಹಿಳಾ ಕಲಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಈ ದಿನ ಸಾರ್ವಜನಿಕ ನೀತಿ ಅನ್ನುವಂತಹ ಒಂದು ವಿಷಯದ ಬಗ್ಗೆ ನನ್ನ ವಿಚಾರವನ್ನ ಮಂಡಿಸ್ತಾ ಇದ್ದೀನಿ. ಏಕೆಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ನೀತಿ ಅನ್ನುವಂತಹ ಒಂದು ಹೊಸ ಅಧ್ಯಯನ ವಿಷಯವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಎಲ್ಲ ಅಂತಿಮ BA ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಗಿದೆ. ಆದ್ರಿಂದ ಅಂತಿಮ BA ವಿದ್ಯಾರ್ಥಿಗಳಿಗೆ ನನ್ನ ಈ ಒಂದು ವಿಚಾರ ಮಂಡನೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲಕರವಾಗಲಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ದಿನ ನಾನು ಸಾರ್ವಜನಿಕ ನೀತಿಯ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಕುರಿತು ನನ್ನ ಒಂದು ಪ್ರೆಸೆಂಟೇಶನ್ ಅನ್ನ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಸಾರ್ವಜನಿಕ ನೀತಿ ಅನ್ನುವಂತಹ ಒಂದು ಅಧ್ಯಯನ ವಿಷಯ ಇತ್ತೀಚೆಗಷ್ಟೇ ಬೆಳೆದು ಬಂದಂತಹ ಒಂದು ಹೊಸ ವಿಷಯ. 1950ರ ಆಸುಪಾಸಿನಲ್ಲಿ ಇದು ಒಂದು ಶೈಕ್ಷಣಿಕ ವಿಷಯವಾಗಿ ಹೊರಹೊಮ್ಮಿತು. ಈ ಅಧ್ಯಯನ ವಿಷಯಕ್ಕೆ ತನ್ನದೇ ಆದಂತಹ ಹಲವಾರು ಆಯಾಮಗಳಿವೆ. ಏಕೆಂದ್ರೆ ಈ ಅಧ್ಯಯನ ವಿಷಯ ಕೇವಲ ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತಕ್ಕಷ್ಟೇ ಸೀಮಿತವಾಗಿಲ್ಲ. ಒಂದು ರಾಜ್ಯದ ಕಾನೂನಿನ ವ್ಯಾಪ್ತಿಯಲ್ಲಿ ನಡೆಯುವಂತಹ ಸಮಸ್ತ ಚಟುವಟಿಕೆಗಳೂ ಕೂಡ ನೀತಿ ನಿಯಮಗಳ ಅಡಿಯಲ್ಲೇ ನಡೆಯಬೇಕಾಗಿರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾರ್ವಜನಿಕ ನೀತಿಯ ಬಗ್ಗೆ ಚರ್ಚಿಸುವಂತಹ ಒಂದು ಅನಿವಾರ್ಯ ಅಗತ್ಯ ಉಂಟಾಗಿದೆ. ಆದ್ದರಿಂದ ಎಲ್ಲ ಮಾನವಿಕ ಶಾಸ್ತ್ರಗಳು, ವಿಜ್ಞಾನ, ವಾಣಿಜ್ಯ, ಹೀಗೆ ಎಲ್ಲ ಅಧ್ಯಯನ ವಿಷಯಗಳಲ್ಲಿ ಸಾರ್ವಜನಿಕ ನೀತಿ ಅಥವಾ ಪಬ್ಲಿಕ್ ಪಾಲಿಸಿ ಅನ್ನುವಂತಹ ವಿಷಯ ಹೆಚ್ಚು ಹೆಚ್ಚು ಚರ್ಚೆಗೆ ಒಳಪಡ್ತಾ ಇರುವಂತಹ ಒಂದು ವಿಷಯ ಆಗಿದೆ. ಆದ್ರೆ ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ಇದು ಒಂದು ಮಹತ್ತರವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಸಾರ್ವಜನಿಕ ಆಡಳಿತಗಾರರು, ಸಂಶೋಧಕರು, ಶಿಕ್ಷಕರು ತಮ್ಮ ಅಧ್ಯಯನದಲ್ಲಿ ಸಾರ್ವಜನಿಕ ನೀತಿಯ ಒಂದು ಮಹತ್ವವನ್ನ ಇವತ್ತಿನ ದಿನ ಮನಗಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾನವಿಕ ಶಾಸ್ತ್ರಗಳ ಅಧ್ಯಯನ ಹೆಚ್ಚು ಹೆಚ್ಚು ಅಂತರ್ಶಿಸ್ತೀಯವಾಗ್ತಾ ಇರೋದು ಅಂತಂದ್ರೆ, ಯಾವುದೇ ಒಂದು ಅಧ್ಯಯನ ವಿಷಯ ತನ್ನ ಸುತ್ತ ತಾನೇ ಬೇಲಿಯನ್ನ ಹಾಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾನವಿಕ ಶಾಸ್ತ್ರಗಳೆಲ್ಲ ಒಂದರೊಂದಿಗೆ ಇನ್ನೊಂದು ಸಂಬಂಧವನ್ನ ಹೊಂದಿರುವಂತದ್ದು ಮತ್ತು ಒಂದರ ಪ್ರಭಾವ ಇನ್ನೊಂದರ ಮೇಲೆ ನಿರಂತರವಾಗಿ ಆಗ್ತಾ ಇರೋದರಿಂದ ಅಂತರ್ಶಿಸ್ತೀಯ ಅಧ್ಯಯನಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಕೇವಲ ಮಾನವಿಕ ಶಾಸ್ತ್ರಗಳ ನಡುವೆ ಅಷ್ಟೇ ಅಲ್ಲದೆ ಮಾನವಿಕ ಶಾಸ್ತ್ರಗಳು ಮತ್ತು ವಿಜ್ಞಾನ, ಮಾನವಿಕ ಶಾಸ್ತ್ರಗಳು ಮತ್ತು ವಾಣಿಜ್ಯ ಅಧ್ಯಯನ ವಿಷಯಗಳ ನಡುವೆಯೂ ಕೂಡ ಹೆಚ್ಚು ಅಂತರ್ಶಿಸ್ತೀಯ ಅಧ್ಯಯನಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರವನ್ನ ಒಳಗೊಂಡಂತೆ ಇತರ ಹಲವಾರು ಶಾಸ್ತ್ರಗಳು ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡುವಂತಹ ಒಂದು ಅನಿವಾರ್ಯವಾದಂತಹ ಅಗತ್ಯ ಇವತ್ತು ಉಂಟಾಗಿದೆ ಅಂತ ಹೇಳ್ಬಹುದು. ಹಾಗಾಗಿ ಸಾರ್ವಜನಿಕ ನೀತಿ ಅನ್ನುವಂತಹ ಪದವನ್ನ ನಾವು ದಿನನಿತ್ಯ ಹಲವಾರು ಬಾರಿ ಬಳಸ್ತಾ ಇರ್ತೀವಿ. ಉದಾಹರಣೆಗೆ ನಮ್ಮ ಶೈಕ್ಷಣಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ, ಅವುಗಳನ್ನ ಕುರಿತಂತಹ ಚರ್ಚೆಗಳಲ್ಲಿಯೂ ಕೂಡ ನಾವು ಈ ಪದವನ್ನ ಉಪಯೋಗಿಸ್ತಿರ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಶಿಕ್ಷಣ ನೀತಿ, ಆರೋಗ್ಯ ನೀತಿ, ಕೃಷಿ ನೀತಿ, ಹೊಸ ಶೈಕ್ಷಣಿಕ ನೀತಿ, ಪರಿಸರ ನೀತಿ, ಆರೋಗ್ಯ ನೀತಿ, ಕೈಗಾರಿಕಾ ನೀತಿ, ಈ ರೀತಿಯಾಗಿ ನಾವು ಈ ಪದವನ್ನ ಬಳಸ್ತಾನೆ ಇರ್ತೀವಿ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಸಾರ್ವಜನಿಕ ನೀತಿ ಅನ್ನುವಂಥದ್ದು ಸಾರ್ವಜನಿಕರ ಹಿತಾಸಕ್ತಿಗೆ ಸಂಬಂಧಿಸಿದಾಗಿದೆ ಅನ್ನುವಂಥದ್ದನ್ನ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಸಾರ್ವಜನಿಕ ನೀತಿಯು ರಾಜ್ಯಶಾಸ್ತ್ರದ ಒಂದು ಪ್ರಮುಖವಾದಂತಹ ಭಾಗವಾಗ್ಬಿಟ್ಟಿದೆ. ಆದ್ರಿಂದ ರಾಜ್ಯಶಾಸ್ತ್ರವನ್ನ ಒಂದು ನೀತಿಶಾಸ್ತ್ರವನ್ನಾಗಿಯೂ ಕೂಡ ಅಧ್ಯಯನ ಮಾಡುವಂತಹ ಒಂದು ಅಗತ್ಯ ನಮ್ಗೆ ಇವತ್ತು ಉಂಟಾಗಿದೆ. ಸಾರ್ವಜನಿಕ ನೀತಿ ಅನ್ನುವಂತಹ ಒಂದು ಪರಿಭಾಷೆಯನ್ನ ನಾವು ಸಮರ್ಪಕವಾಗಿ ಅರ್ಥೈಸಿಕೊಳ್ಳಬೇಕಾದ್ರೆ ಮೊದಲು ಅದರ ಪದಶಃ ಅರ್ಥವನ್ನ ತಿಳಿಯೋದು ಅನಿವಾರ್ಯವಾಗಿದೆ. ಸಾರ್ವಜನಿಕ ಮತ್ತು ನೀತಿ ಎಂಬ ಎರಡು ಪದಗಳ ಅರ್ಥ ಮತ್ತು ಸಂಬಂಧವನ್ನ ಅರಿತಾಗ ಮಾತ್ರ ಸಾರ್ವಜನಿಕ ನೀತಿ ಎಂಬ ಪರಿಕಲ್ಪನೆಗೆ ಒಂದು ಪರಿಪೂರ್ಣವಾದಂತಹ ವ್ಯಾಖ್ಯಾನವನ್ನ ನೀಡುವುದು ಸಾಧ್ಯ ಆಗುತ್ತೆ. ಇಂತಹ ಒಂದು ಪ್ರಯತ್ನವನ್ನ
ಹಲವಾರು ತಜ್ಞರುಗಳು ಕೂಡ ಮಾಡಿದ್ದಾರೆ. ಬನ್ನಿ ಮೊದಲಿಗೆ ಸಾರ್ವಜನಿಕ ಅಂದರೇನು ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡೋಣ. ಸಾರ್ವಜನಿಕ ಎಂಬ ಪದವನ್ನ ನಾವು ಆಗಾಗ್ಗೆ ಬಳಸ್ತಾ ಇರ್ತೇವೆ. ಈ ಪದ ನಮಗೇನು ಹೊಸದಲ್ಲ. ಆದರೆ ನಾವು ದೈನಂದಿನ ದೈನಂದಿನ ಆಡು ಭಾಷೆಯಲ್ಲಿ ಅದನ್ನ ಬಳಸೋದಕ್ಕೂ ಶೈಕ್ಷಣಿಕವಾಗಿ ಆ ಒಂದು ಪರಿಕಲ್ಪನೆಯನ್ನ ವೈಜ್ಞಾನಿಕವಾಗಿ ಚರ್ಚೆ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸವನ್ನ ಮನಗಾಣಬಹುದು. ಉದಾಹರಣೆಗೆ ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಸಂಸ್ಥೆ, ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಅಭಿಪ್ರಾಯ, ಸಾರ್ವಜನಿಕ ಆರೋಗ್ಯ, ಹೀಗೆ ಮೊದಲಾದ ಪದಗಳನ್ನ ನಾವು ದಿನನಿತ್ಯದಲ್ಲಿ ಕೇಳಿರ್ತೇವೆ, ಬಳಸಿರ್ತೇವೆ ಕೂಡ. ಸಾರ್ವಜನಿಕ ಅಂದ್ರೆ ಖಾಸಗಿ ಅಲ್ಲದ್ದು ಎಂಬ ಅರ್ಥ ಬರುತ್ತೆ. ಅಂದ್ರೆ ಸಮಾಜದ ಸರ್ವರೂ ಭಾಗವಹಿಸಬಹುದಾದ, ಅದರ ಉಪಯೋಗವನ್ನು ಸಮಾನವಾಗಿ ಪಡೆಯಬಹುದಾದಂತಹ ಕ್ಷೇತ್ರಗಳು ಮತ್ತೆ ಸ್ಥಳಗಳನ್ನ ಸಾರ್ವಜನಿಕ ಅಂತ ಹೇಳಿ ಉಪಯೋಗಿಸ್ತಾರೆ. ಇಂತಹ ವಲಯಗಳನ್ನ ನಿಯಂತ್ರಿಸಿ ಸರ್ವರಿಗೂ ಸಮಾನ ಅವಕಾಶಗಳನ್ನ, ಸವಲತ್ತುಗಳನ್ನ ದೊರೆಯುವಂತೆ ಮಾಡುವಂತಹ ಒಂದು ಹೊಣೆಗಾರಿಕೆ ಸರ್ಕಾರಕ್ಕಿರುತ್ತೆ. ಈ ಕ್ಷೇತ್ರಗಳು ಖಾಸಗಿ ವಲಯಕ್ಕಿಂತ ಭಿನ್ನವಾಗಿವೆ. ಈ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸೇವೆ, ಸಮಾನತೆ, ಸರ್ವರ ಕಲ್ಯಾಣ ಇವುಗಳನ್ನ ಪ್ರಮುಖ ತತ್ವವನ್ನಾಗಿ ಇಟ್ಕೊಂಡು ಈ ಕ್ಷೇತ್ರಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಇಂತಹ ಸಾರ್ವಜನಿಕ ವಲಯಗಳನ್ನ ನೌಕರಶಾಹಿ ವರ್ಗ ನಿಯಂತ್ರಿಸ್ತಾ ಇರುತ್ತೆ. ಹಾಗಾಗಿ ನೌಕರಶಾಹಿ ವರ್ಗದ ಉಗಮ ಸಾರ್ವಜನಿಕ ಆಡಳಿತ ಎಂಬ ಹೊಸ ಅಧ್ಯಯನ ವಿಷಯಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈಗ ನಾವು ಸಾರ್ವಜನಿಕ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಚರ್ಚೆ ಮಾಡಿದ್ವಿ. ಸಾರ್ವಜನಿಕ ಎಂದರೆ ಖಾಸಗಿಯಲ್ಲದ್ದು, ವೈಯಕ್ತಿಕವಲ್ಲದ್ದು, ಎಲ್ಲರಿಗೂ ಸೇರಿರುವಂತದ್ದು ಅನ್ನುವಂತಹ ಅರ್ಥ ನಮ್ಮೆಲ್ಲರಿಗೂ ಈಗ ಮನದಟ್ಟಾಗಿದೆ. ಹಾಗೇನೆ ನೀತಿ ಎಂದರೇನು ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ನೀತಿ ಅನ್ನುವಂತಹ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಪಾಲಿಸಿ ಅಂತ ಹೇಳಿ ಕರೀತೀವಿ. ಸಾರ್ವಜನಿಕ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ, ಅದೇ ರೀತಿಯಲ್ಲಿ ನೀತಿ ಅನ್ನುವಂತಹ ಪರಿಕಲ್ಪನೆಯೂ ಕೂಡ ರಾಜ್ಯಶಾಸ್ತ್ರದಲ್ಲಿ ಒಂದು ಸಂಕೀರ್ಣ ಅರ್ಥವನ್ನ ಹೊಂದಿದೆ ಅಂತ ಹೇಳ್ಬೋದು. ಪಾಲಿಸಿ ಅಥವಾ ನೀತಿ ಅನ್ನುವಂತಹ ಪದ ಇದೆಯಲ್ಲ, ಅದನ್ನ ರಾಜ್ಯಶಾಸ್ತ್ರದ ಒಂದು ದೃಷ್ಟಿಕೋನದಲ್ಲಿ ಚರ್ಚೆ ಮಾಡುವುದಾದ್ರೆ ಈ ಒಂದು ಪದ ಮುಖ್ಯವಾದ 5 ಅಂಶಗಳನ್ನ ಒಳಗೊಂಡಿರುತ್ತೆ. ಒಂದು, ನೀತಿ ಅನ್ನುವುದರ ಹಿಂದೆ ಒಂದು ಗುರಿಯ ನಿರ್ಧಾರ ಇರುತ್ತೆ. ಅಂದ್ರೆ ಸರ್ಕಾರದ ಯಾವುದೇ ನೀತಿಯ ಹಿಂದೆ ಒಂದು ಗುರಿ ಇರುತ್ತೆ. ಆ ಗುರಿಯನ್ನ ತಲುಪಲಿಕ್ಕಾಗಿಯೇ ಆ ಒಂದು ನೀತಿಯ ನಿರೂಪಣೆ ಆಗಿರುತ್ತೆ. ಹಾಗೇನೆ ಆ ಗುರಿಯನ್ನ ತಲುಪಲು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳನ್ನು ಕೂಡ ಈ ಒಂದು ನೀತಿ ಒಳಗೊಂಡಿರುತ್ತೆ. ರಾಜ್ಯಶಾಸ್ತ್ರದ ದೃಷ್ಟಿಯಲ್ಲಿ ನೀತಿ ಎನ್ನುವಂಥದ್ದು ಗುರಿಯನ್ನಷ್ಟೇ ಹೊಂದಿಲ್ಲದೆ ಅವುಗಳನ್ನ ನಾವು ಯಾವ ಮಾರ್ಗವಾಗಿ ತಲುಪಬೇಕು, ಅದಕ್ಕೆಲ್ಲ ಯಾವ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂತಹದನ್ನು ಕೂಡ ಸರ್ಕಾರದ ವಿವಿಧ ಅಂಗಗಳು ಅದನ್ನ ನಿರ್ಧಾರ ಮಾಡಿರ್ತವೆ. ಅದರ ಜೊತೆಗೆ ಒಂದು ಸಾಮಾನ್ಯ ಉದ್ದೇಶದ ನಿರ್ಧಾರ ಇರಬೇಕು. ಒಂದು ನೀತಿಯನ್ನ ಸರ್ಕಾರ ನಿರೂಪಿಸ್ತಿದೆ ಅಂದ್ರೆ ಅದರ ಹಿಂದೆ ಒಂದು ಸಾಮಾನ್ಯ ಉದ್ದೇಶ ಇರಬೇಕು. ಉದಾಹರಣೆಗೆ ಕಲ್ಯಾಣ ಯೋಜನೆಗಳ ಹಿಂದೆ ಹಿಂದುಳಿದ, ತುಳಿತಕ್ಕೆ ಒಳಗಾದಂತಹ ವರ್ಗಗಳಿಗೆ ಸಮಾನ ಸವಲತ್ತುಗಳನ್ನ ಕಲ್ಪಿಸುವಂತಹ ಒಂದು ಉದ್ದೇಶವಿದ್ದರೆ, ಹೊಸ ಶೈಕ್ಷಣಿಕ ನೀತಿಗಳ ಹಿಂದೆ ಶಿಕ್ಷಣದ ಗುಣಮಟ್ಟವನ್ನು ವೃದ್ಧಿಪಡಿಸುವಂತಹ ಒಂದು ಉದ್ದೇಶ ಇರುತ್ತೆ. ಹಾಗೇನೆ ಪರಿಸರ ನೀತಿಯ ಒಂದು ಹಿಂದೆ ಪರಿಸರವನ್ನ ಸಂರಕ್ಷಿಸುವಂತಹ ಒಂದು ಉದ್ದೇಶ ಇರುತ್ತೆ. ಸೊ ಈ ಉದ್ದೇಶಗಳನ್ನ ಈ ಒಂದು ನೀತಿಗಳ ಅಡಿಯಲ್ಲಿ ಹಲವಾರು ಕಾಯ್ದೆಗಳನ್ನ ಕಾಲಕ್ಕೆ ಜಾರಿಗೆ ತರುವುದರ ಮೂಲಕ ಸರ್ಕಾರ ಗುರಿಯನ್ನ ಈಡೇರಿಸುವಂತಹ ಅಥವಾ ಸಾಧಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರತ್ತೆ. ಸೊ ಇಷ್ಟಿದ್ದರೆ ಸಾಲದು. ಇನ್ನೊಂದು ಮುಖ್ಯವಾದಂತಹ ಅಂಶ ಯಾವ್ದು ಇರ್ಬೇಕಪ್ಪ ಅಂತಂದ್ರೆ ಅಧಿಕಾರಯುತವಾದಂತಹ ಒಂದು ನಿರ್ಧಾರ ಇದೆ. ನಮ್ಮ ಸಾಮಾಜಿಕ ಸಂಸ್ಥೆಗಳಲ್ಲಿ ರಾಜ್ಯವೇ ಒಂದು ಅತ್ಯುನ್ನತವಾದಂತಹ ಒಂದು ಸಂಸ್ಥೆ. ಎಲ್ಲರಿಗಿಂತ ಹೆಚ್ಚಾದಂತಹ, ಎಲ್ಲ ಸಂಸ್ಥೆಗಳಿಗಿಂತ ಉನ್ನತವಾದಂತಹ ಒಂದು ಅಧಿಕಾರವನ್ನ ರಾಜ್ಯ ಹೊಂದಿದೆ. ಹಾಗಾಗಿ ಯಾವುದೇ ಒಂದು ನೀತಿಯನ್ನ ನಿರೂಪಿಸಿದಾಗ ರಾಜ್ಯ ಅದಕ್ಕೆ ಅಧಿಕಾರಯುತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಆ ಒಂದು
ಆ ಅಧಿಕಾರ ರಾಜ್ಯಕ್ಕೆ ಇದೆ ಕೂಡ. ಆ ಅಧಿಕಾರಯುತವಾದ ರಾಜ್ಯದ ಒಂದು ಬೆಂಬಲ ಇದ್ದಾಗಲೇ ನೀತಿಯ ಅನುಷ್ಠಾನ ಮತ್ತು ನಿರೂಪಣೆ ಸಮರ್ಪಕವಾಗಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಇದಿಷ್ಟು ಅಂಶಗಳನ್ನ ಈ ನೀತಿ ಅನ್ನುವಂತಹ ಪದ ಪ್ರತಿಬಿಂಬಿಸ್ತಾ ಇದೆ. ವಿಶೇಷವಾಗಿ ರಾಜ್ಯಶಾಸ್ತ್ರದ ದೃಷ್ಟಿಕೋನದಲ್ಲಿ ಇದನ್ನ ನೋಡುವುದಾದ್ರೆ, ಇದನ್ನ ಇನ್ನೂ ಪರಿಣಾಮಕಾರಿಯಾಗಿ ವಿವರಿಸುವಂತಹ ಪ್ರಯತ್ನವನ್ನ ವಿದ್ವಾಂಸರಾದಂತಹ ಹಾಗ್ವುಡ್ ಮತ್ತು ಗನ್ ರವರು ಮಾಡಿದ್ದಾರೆ. ಅವರ ಪ್ರಕಾರ ಪಾಲಿಸಿ ಅನ್ನುವಂತಹ ಪದ 10 ಅಂಶಗಳನ್ನ ಒಳಗೊಂಡಿರುತ್ತೆ. ಯಾವುದಪ್ಪ ಅಂತಂದ್ರೆ, ರಾಜ್ಯದ ಯಾವುದೇ ಪಾಲಿಸಿ ಅದರ ಕಾರ್ಯ ಚಟುವಟಿಕೆಯನ್ನ ಸೂಚಿಸುತ್ತೆ. ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಹೆಸರು ಕೂಡ ಇರುತ್ತೆ. ಏನಿರುತ್ತೆ? ಒಂದು ಕಾರ್ಯ ಚಟುವಟಿಕೆಗೆ ನಿರ್ದಿಷ್ಟವಾದ ಹೆಸರನ್ನ ಸೂಚಿಸುತ್ತೆ ಪಾಲಿಸಿ. ಉದಾಹರಣೆಗೆ, ಕೈಗಾರಿಕಾ ಚಟುವಟಿಕೆ ರಾಜ್ಯದ ಅಡಿಯಲ್ಲಿ ನಡೆಯೋದಾದ್ರೆ ಅದಕ್ಕೆ ಒಂದು ಕೈಗಾರಿಕಾ ನೀತಿ ಅನ್ನುವಂತಹ ಹೆಸರಿರುತ್ತೆ. ಹಾಗೇನೆ ಸಮಾಜ ಕಲ್ಯಾಣವನ್ನ ಮಾಡುವಂತಹ ಒಂದು ಉದ್ದೇಶ ರಾಜ್ಯಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೀತಿಗೆ ವೆಲ್ಫೇರ್ ಪಾಲಿಸಿ ಅಥವಾ ಕಲ್ಯಾಣ ನೀತಿಗಳು ಅಂತ ಹೇಳಿ ಹೇಳ್ತೀವಿ. ಹೀಗೆ ಸರ್ಕಾರದ ಪ್ರತಿಯೊಂದು ಚಟುವಟಿಕೆಯು ಬೇರೆ ಬೇರೆ ನೀತಿಗಳ ಅಡಿಯಲ್ಲಿ ವಿಭಿನ್ನ ಹೆಸರುಗಳಲ್ಲಿ ಅದು ನಡೀತಾ ಇರತ್ತೆ. ಎರಡನೇ ಅಂಶ ಯಾವ್ದಪ್ಪ ಅಂತಂದ್ರೆ, ಈ ನೀತಿಗಳು ರಾಜ್ಯದ ಉದ್ದೇಶಿತ ಚಟುವಟಿಕೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾವುದೇ ಒಂದು ನೀತಿಯನ್ನ ಸರ್ಕಾರ ಹೊರತಂದಾಗ ಅದು ಯಾವ ಚಟುವಟಿಕೆಯನ್ನ ಉದ್ದೇಶಿಸಿ ಈ ನೀತಿಯನ್ನ ತಂದಿದೆ ಅನ್ನುವಂಥದ್ದು ನಮ್ಗೆ ಸಾಕಷ್ಟು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಉದಾಹರಣೆಗೆ, ಭೂ ಸುಧಾರಣಾ ಕಾಯ್ದೆಯನ್ನ ತಂದಾಗ ಅದರ ಹಿಂದಿನ ಉದ್ದೇಶ ಏನು ರಾಜ್ಯದ್ದು ಅನ್ನುವಂಥದ್ದು ನಮ್ಗೆ ತಿಳಿಯುತ್ತೆ. ಹಾಗೇನೆ ಪರಿಸರ ನೀತಿಯನ್ನ ತಂದಾಗ ಅದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗುತ್ತೆ. NRC, CCA ಅಂತ ಕಾಯ್ದೆಗಳಾಗಿರ್ಬೋದು ಅಥವಾ GST ಅಂತಹ ಒಂದು ಕಾಯ್ದೆಗಳಾಗಿರ್ಬೋದು, ಹೀಗೆ ಹಲವಾರು ಇಂದಿರಾ ಗಾಂಧಿ ಅವರ 20 ಅಂಶಗಳ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಹೀಗೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ರೆ ಆ ಕಾರ್ಯಕ್ರಮಗಳು ತನ್ನ ಕಾರ್ಯ ಚಟುವಟಿಕೆಯ ಉದ್ದೇಶ ಏನು ಅನ್ನೋದನ್ನ ರಾಜ್ಯ ಆ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸ್ತಾ ಇರತ್ತೆ ಅಂತ ಹೇಳ್ಬೋದು. ಹಾಗೇನೆ ಇದರ ಹಿಂದೆ ನಿರ್ದಿಷ್ಟ ಪ್ರಸ್ತಾವನೆಗಳು ಕೂಡ ಇದೆ. ಸೊ ಯಾವುದೇ ಪಾಲಿಸಿ ಅನುಷ್ಠಾನಗೊಳಿಸುವುದಕ್ಕೆ ಮುಂಚೆ ಅದರ ಹಿಂದೆ ನಿರ್ದಿಷ್ಟವಾದಂತಹ ಪ್ರಸ್ತಾವನೆಗಳು ಇರ್ಬೇಕಾಗುತ್ತೆ. ಸೊ ಯಾವುದಕ್ಕೋಸ್ಕರ ಈ ಪಾಲಿಸಿಯ ಅಗತ್ಯ ಇದೆ, ಸೊ ಅದನ್ನು ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನುವಂತಹ ಪ್ರಸ್ತಾವನೆಗಳು ಈ ನೀತಿಯಲ್ಲಿ ಒಳಗೊಂಡು ಅದು ಶಾಸಕಾಂಗದ ಅನುಮೋದನೆಯನ್ನ ಪಡೆಯುವಂಥದ್ದು ಅತ್ಯಂತ ಅಗತ್ಯ ಆಗಿರುತ್ತೆ. ಹಾಗೇನೆ ಸರ್ಕಾರದ ನಿರ್ಧಾರಗಳು, ಯಾವುದೇ ನೀತಿಯ ಪ್ರಸ್ತಾವನೆಯ ತಯಾರಿಗೂ ಮುನ್ನ ಸರ್ಕಾರದ ನಿರ್ಧಾರವೂ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗಾಗಿ ಸರ್ಕಾರದ ನಿರ್ಧಾರವಿಲ್ಲದೆ ಯಾವುದೇ ಒಂದು ಹೊಸ ನೀತಿಯ ನಿರೂಪಣೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರದ ನಿರ್ಧಾರವನ್ನು ಕೂಡ ಈ ನೀತಿಗಳು ಒಳಗೊಂಡಿರುತ್ತವೆ. ಹಾಗೇನೆ ಒಂದು ಅಧಿಕೃತವಾದಂತಹ ಅಧಿಕಾರವನ್ನ ಸೂಚಿಸುತ್ತೆ. ಅಂದ್ರೆ ಬಹಳಷ್ಟು ಬಾರಿ ಸರ್ಕಾರಗಳು ಪಾಸ್ ಮಾಡುವಂತಹ ಅಥವಾ ಜಾರಿಗೆ ತರುವಂತಹ ಕೆಲವೊಂದು ನೀತಿಗಳನ್ನ ಸಾರ್ವಜನಿಕರಲ್ಲಿ ಅದು ಇಷ್ಟ ಆಗಿರಬಹುದು, ಇಲ್ಲದೆ ಇರಬಹುದು. ಕೆಲವೊಮ್ಮೆ ಅದನ್ನ ವಿರೋಧಿಸಿದರೂ ಕೂಡ ಸರ್ಕಾರ ತನ್ನ ನಿರ್ಧಾರದಂತೆ ಆ ನೀತಿಗಳನ್ನ ಜಾರಿಗೆ ತರುವಂತಹ ಒಂದು ಅಧಿಕಾರ ಹೊಂದಿರುತ್ತೆ. ಮತ್ತೆ ಸರ್ಕಾರ ಅಂತಹ ಯಾವುದೇ ನೀತಿಯನ್ನ, ಸೊ ಅದು ಕೃಷಿ ನೀತಿ ಆಗಿರ್ಬೋದು, ಆರೋಗ್ಯ ನೀತಿ ಆಗಿರ್ಬೋದು, ಪರಿಸರ ನೀತಿ ಆಗಿರ್ಬೋದು, ಪರಮಾಣು ನೀತಿ ಆಗಿರ್ಬೋದು, ಇಂತಹ ಯಾವುದೇ ನೀತಿಯನ್ನ ತನ್ನಿಚ್ಛೆಯಂತೆ ನಿರ್ಧರಿಸಿ ಅದನ್ನ ಜಾರಿಗೆ ತರುವಂತಹ, ವಿರೋಧಗಳ ನಡುವೆಯೂ ಜಾರಿಗೆ ತರುವಂತಹ ಒಂದು ಅಧಿಕಾರಯುತವಾದಂತಹ ಸ್ಥಾನದಲ್ಲಿ ಸರ್ಕಾರ ಇರುತ್ತೆ. ಹಾಗಾಗಿ ಈ ಪಾಲಿಸಿಯ ಹಿಂದೆ ಒಂದು ಅಧಿಕೃತ ಅಧಿಕಾರ ಅನ್ನುವಂಥದ್ದು ಇರುತ್ತೆ, ಸರ್ಕಾರದ ಅಧಿಕಾರ. ಹಾಗೇನೆ ಈ ಪಾಲಿಸಿಗಳು ಸರ್ಕಾರದ ಕಾರ್ಯಕ್ರಮಗಳನ್ನ ಒಳಗೊಂಡಿವೆ. ಸಾಮಾನ್ಯವಾಗಿ ನಿಮಗ್ ಗೊತ್ತಿರಬಹುದು, ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ತಾನು ಅಧಿಕಾರವನ್ನ ಪಡೆದಾಗ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಅನ್ನೋದನ್ನ ಮುಂಚಿನಿಂದಲೇ ನಿರ್ಧಾರ ಮಾಡ್ಕೊಂಡಿರ್ತವೆ. ಮತ್ತೆ ಅವುಗಳನ್ನ ಪ್ರಚಾರ ಕೂಡ ಮಾಡಿರ್ತಾರೆ. ಅವುಗಳಲ್ಲಿ ಎಲ್ಲವನ್ನ ಈಡೇರಿಸದೇ ಇದ್ದರೂ ಕೂಡ ಕೆಲವನ್ನಾದರೂ ಈಡೇರಿಸುವ ಒಂದು ಅನಿವಾರ್ಯ ಅಗತ್ಯತೆ ಸರ್ಕಾರಗಳಿಗೆ ಇರುತ್ತೆ. ಅಂತಹ ಒಂದು ಕಾರ್ಯಕ್ರಮಗಳನ್ನ ನೀತಿಗಳ ರೂಪದಲ್ಲಿಯೇ, ಸಾರ್ವಜನಿಕ ನೀತಿಗಳ ರೂಪದಲ್ಲಿಯೇ ಅವುಗಳನ್ನ ಸರ್ಕಾರಗಳು ಜಾರಿಗೆ ತರಬೇಕಾಗುತ್ತೆ. ಉದಾಹರಣೆಗೆ
ನಮ್ಮ ಹಿಂದಿನ ಕಾಂಗ್ರೆಸ್ ಪಕ್ಷವು ಜಾರಿಗೆ ತಂದಿದ್ದಂತಹ ಅನ್ನಭಾಗ್ಯ, ಕ್ಷೀರಭಾಗ್ಯ, ತಾಳಿಭಾಗ್ಯ ಈ ತರಹದ ಯೋಜನೆಗಳು, ಹಾಗೇನೆ ಗ್ರಾಮೀಣ ರೋಜ್ಗಾರ್ ಯೋಜನೆಗಳು, ಇಂತಹ ಎಲ್ಲ ಯೋಜನೆಗಳು ಸರ್ಕಾರದ ಕಾರ್ಯಕ್ರಮಗಳ ಒಂದು ಪ್ರತಿಬಿಂಬಗಳಾಗಿರುತ್ತವೆ ಅಂತ ಹೇಳ್ಬೋದು. ಹಾಗಾಗಿ ನೀತಿ ಅನ್ನುವಂಥದ್ದು ಸರ್ಕಾರದ ಕಾರ್ಯಕ್ರಮಗಳನ್ನ ಜಾರಿಗೆ ತರುವಂತಹ ಒಂದು ಮಾರ್ಗ ಅಂತ ಹೇಳ್ಬೋದು. ಹಾಗೇನೆ ಈ ನೀತಿಗಳು ಸರ್ಕಾರದ ಔಟ್ಪುಟ್ ಅಂತ ಕರಿಬಹುದು ಇವನ್ನ. ಅಂದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಅಥವಾ ಸರ್ಕಾರ ರಚನೆಯನ್ನ ಮಾಡುವ ಮುನ್ನ ಸಮಾಜದಲ್ಲಿ ಸಾರ್ವಜನಿಕ ಅಭಿಪ್ರಾಯ ಏನಿದೆ, ಸಾರ್ವಜನಿಕರ ಯಾವುದರ ಅಗತ್ಯತೆ ಇದೆ, ಎಂತಹ ಕಾರ್ಯಕ್ರಮಗಳು ಬೇಕು ಅನ್ನೋದರ ಕಡೆಗೆ ಗಮನವನ್ನ ಹರಿಸಿರ್ತಾರೆ. ಹಾಗೇನೆ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಿರಂತರವಾಗಿ ಸಮಾಜದಿಂದ ಒಂದು ಇನ್ಪುಟ್ ಗಳನ್ನ ಪಡೀತಾ ಇರತ್ತೆ. ಫೀಡ್ಬ್ಯಾಕ್ ಮೂಲಕ, ಅದು ಕಾನೂನಿಗೆ ಬೆಂಬಲ ಆಗಿರಬಹುದು, ಸಾರ್ವಜನಿಕ ಅಭಿಪ್ರಾಯ ಆಗಿರಬಹುದು, ಪ್ರತಿಭಟನೆ ಆಗಿರ್ಬಹುದು, ಈ ರೂಪದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಗೆ ಇನ್ಪುಟ್ ಗಳು ಬರ್ತಾನೆ ಇರತ್ತೆ. ಸೊ ಅವುಗಳ ಆಧಾರದ ಮೇಲೆ ಸರ್ಕಾರಗಳು ಈ ಕಾರ್ಯನೀತಿಗಳನ್ನ ರಚನೆ ಮಾಡ್ತಾ ಇರ್ತವೆ. ಹಾಗಾಗಿ ಈ ಸಾರ್ವಜನಿಕ ನೀತಿಯನ್ನ ಸರ್ಕಾರದ ಔಟ್ಪುಟ್ ಅಂತಾನೆ ಹೇಳಿ ಕರಿಬಹುದು. ಅದ್ರ ಜೊತೆಗೆ ಈ ಸಾರ್ವಜನಿಕ ನೀತಿಗಳು ಇನ್ಪುಟ್ ಗಳ ಪ್ರತಿಫಲ, ಇವುಗಳು ಇನ್ಪುಟ್ ಗಳನ್ನ ಕೂಡ ಒಳಗೊಂಡಿರ್ತವೆ. ಅದರ ಪ್ರತಿಫಲವಾಗಿ ಸಾರ್ವಜನಿಕ ನೀತಿ ರಚನೆ ಆಗತ್ತೆ ಅಂತ ಹೇಳ್ಬಹುದು. ಉದಾಹರಣೆಗೆ ಈಗ ಪರಿಸರ ಚಳುವಳಿಗಳು, ಸುಮಾರು 70ರ ದಶಕದಲ್ಲಾದಂತಹ ಪರಿಸರ ಚಳುವಳಿಗಳು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಕಾರಣ ಆಯ್ತು. ಅಂತಂದ್ರೆ ಪರಿಸರ ಚಳುವಳಿಯಲ್ಲಿ ಸರ್ಕಾರದ ಮುಂದೆ ಇಟ್ಟಂತಹ ಬೇಡಿಕೆಗಳು ಸರ್ಕಾರ ಆ ಕುರಿತಂತೆ ಒಂದು ಕಾಯ್ದೆಯನ್ನ ಪಾಸ್ ಮಾಡ್ಲಿಕ್ಕೆ ಕಾರಣ ಆಯ್ತು. ಆ ಬೇಡಿಕೆಗಳು ಇನ್ಪುಟ್ ಆದ್ರೆ ಕಾಯ್ದೆಗಳು ಔಟ್ಪುಟ್ ಆಯ್ತು. ನಾವ್ ಈಗಾಗ್ಲೇ ಡೇವಿಡ್ ಈಸ್ಟನ್ ರವರ ವ್ಯವಸ್ಥಾ ಸಿದ್ಧಾಂತವನ್ನ ಅಧ್ಯಯನ ಮಾಡಿದೀವಿ. ಹಾಗಾಗಿ ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ನಾನಾದ್ರೂ ಅನ್ಕೊಳ್ತೀನಿ ಮಕ್ಳೇ. ಹಾಗೇನೆ ಈ ನೀತಿಗಳು ಸರ್ಕಾರದ ಕಾರ್ಯನಿರ್ವಹಣೆಯ ಮಾದರಿ ಕೂಡ. ಪ್ರತಿಯೊಂದು ಸರ್ಕಾರವೂ ಕೂಡ ವಿಶಿಷ್ಟವಾದಂತಹ ನೀತಿಗಳನ್ನ, ತಾನು ನಂಬಿಕೊಂಡಿರುವಂತಹ ಸಿದ್ಧಾಂತಗಳನ್ನ, ತಾನು ನಂಬಿಕೊಂಡಿರುವಂತಹ ತತ್ವಗಳ ಆಧಾರದ ಮೇಲೆ ರಚಿಸ್ತಾ ಇರುತ್ತೆ. ಹಾಗಾಗಿ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದರ ಒಂದು ಸೂಚಿಯಾಗಿ ಈ ಸಾರ್ವಜನಿಕ ನೀತಿಗಳು ಇರ್ತವೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸರ್ಕಾರ ಬಡವರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ, ನೊಂದವರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅದಕ್ಕೆ ಪೂರಕವಾದಂತಹ ಹೆಚ್ಚು ಕಾಯ್ದೆಗಳು ಬರ್ತವೆ. ಸರ್ಕಾರ ಇಲ್ಲವೇ ಕೈಗಾರೀಕರಣದ ಪರವಾಗಿ ಅಥವಾ ಬಂಡವಾಳಶಾಹಿಗಳ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅವಾಗ ಹೆಚ್ಚು ಅಂತಹ ಕಾಯ್ದೆಗಳೇ ಬರ್ತಾ ಇರತ್ವೆ. ಹಾಗಾಗಿ ಈ ನೀತಿಗಳನ್ನ ನಾವು ಗಮನಿಸಿದ್ರೆ ಸಾಕು, ಸರ್ಕಾರದ ಕಾರ್ಯನಿರ್ವಹಣೆಯ ಮಾದರಿ ಯಾವುದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಹಾಗೇನೆ 10ನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ನೀತಿ ಅನ್ನುವಂಥದ್ದು ಒಂದು ಪ್ರಕ್ರಿಯೆ, ಇಷ್ಟೆಲ್ಲವನ್ನು ಒಳಗೊಂಡಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀತಿ ನಿರೂಪಣೆಗಷ್ಟೇ ಸೀಮಿತವಲ್ಲ, ನೀತಿ ನಿರೂಪಣೆ, ಅನುಷ್ಠಾನ ಮತ್ತು ನೀತಿ ಅನುಷ್ಠಾನದ ಮೌಲ್ಯಮಾಪನ ಇವೆಲ್ಲವೂ ಕೂಡ ಒಂದು ನಿರಂತರವಾದಂತಹ ಪ್ರಕ್ರಿಯೆ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಹಾಗ್ವುಡ್ ಮತ್ತೆ ಗನ್ ರವರ ಪ್ರಕಾರ ನೀತಿ ಅನ್ನುವಂಥದ್ದು ಈ 10 ಅಂಶಗಳನ್ನ ಒಳಗೊಂಡಿರುತ್ತೆ. ಆದ್ರಿಂದ ಸಾರ್ವಜನಿಕ ನೀತಿ ಅನ್ನುವಂತಹ ಪರಿಕಲ್ಪನೆಯನ್ನ ಕುರಿತಂತೆ ತಜ್ಞರು ತಮ್ಮದೇ ಆದಂತಹ ಕೆಲವು ವ್ಯಾಖ್ಯಾನಗಳನ್ನ ಕೂಡ ನೀಡಿದ್ದಾರೆ. ಮಕ್ಳೇ, ಇವಾಗ ನಾವು ಸಾರ್ವಜನಿಕ ಮತ್ತು ನೀತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈ 2 ಪದಗಳು ಒಂದಾದಾಗ ಇದು ಸಾರ್ವಜನಿಕ ನೀತಿ ಆಗತ್ತೆ. ಹಾಗಾಗಿ ಇದನ್ನ ಕುರಿತಂತೆ ತಜ್ಞರುಗಳು ನೀಡಿರುವಂತಹ ಕೆಲವು ಸರಳವಾದಂತಹ ವ್ಯಾಖ್ಯಾನಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ ಇವತ್ತು. ಡೇವಿಡ್ ಈಸ್ಟನ್ ರವರು ಸಾರ್ವಜನಿಕ ನೀತಿ ಅಂತಂದ್ರೆ ಒಂದು ಸಮಗ್ರ ಸಮಾಜಕ್ಕಾಗಿ ಸರ್ಕಾರವು ಮಾಡುವ ಮೌಲ್ಯಗಳ ಒಂದು ಅಧಿಕಾರಯುತ ಹಂಚಿಕೆ ಅಂತ ಹೇಳ್ತಾರೆ. ಇವರ ಪ್ರಕಾರ ಸಾರ್ವಜನಿಕ ನೀತಿ ಎಂಬುದು ಒಂದು ಸಮಗ್ರ ಸಮಾಜಕ್ಕಾಗಿ ಸರ್ಕಾರವು ಮಾಡುವ ಮೌಲ್ಯಗಳ ಅಧಿಕಾರಯುತ ಹಂಚಿಕೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಮಗ್ರ ಸಮಾಜಕ್ಕೆ ಮೌಲ್ಯಗಳು ಅಂತಂದ್ರೆ ಇಲ್ಲಿ ಸಂಪನ್ಮೂಲಗಳು, ಅವಕಾಶಗಳು ಅನ್ನುವಂತಹ ಅರ್ಥ ಬರುತ್ತೆ. ಇವುಗಳನ್ನ
ಸಮಾನ ಹಂಚಿಕೆಯನ್ನ ಮಾಡುವಂತಹ ಅಧಿಕಾರ ರಾಜ್ಯಕ್ಕೆ ಮಾತ್ರ ಇದೆ. ಸಂಪನ್ಮೂಲಗಳ ಮತ್ತು ಅವಕಾಶಗಳ ಅಸಮಾನ ಹಂಚಿಕೆಯಾದಾಗ ನಾವು ಯಾರನ್ನು ಕೇಳ್ತೇವೆ? ಸರ್ಕಾರವನ್ನ ಕೇಳ್ತೇವೆ. ಹಾಗಾಗಿ ಎಲ್ಲೆಲ್ಲಿ ಸಂಪನ್ಮೂಲಗಳ ಹಂಚಿಕೆಯ ಕೊರತೆ ಆಗಿದೆಯೋ ಅಲ್ಲಿಗೆ ವಿಶೇಷ ಗಮನವನ್ನ ನೀಡಿ ಸಮಾಜದ ಆ ವರ್ಗವನ್ನು ಕೂಡ ಮುಖ್ಯವಾಹಿನಿಗೆ ತರುವಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಹಾಗಾಗಿ ಸಂಪನ್ಮೂಲಗಳನ್ನ ಅಧಿಕಾರಯುತವಾಗಿ ಅಥವಾ ಮೌಲ್ಯಗಳನ್ನ ಅಧಿಕಾರಯುತವಾಗಿ ಹಂಚುವ ಒಂದು ಉದ್ದೇಶದಿಂದಲೇ ಸರ್ಕಾರವು ಸಾರ್ವಜನಿಕ ನೀತಿಯನ್ನ ರೂಪಿಸುತ್ತೆ. ಹಾಗೇನೆ ಇನ್ನೊಬ್ರು ವಿದ್ವಾಂಸರಾದಂತಹ ಜೆ ಡಿವೈರ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯು ಸಾರ್ವಜನಿಕರು ಮತ್ತು ಅವರ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ನೋಡಿ, ಇದು ಎಷ್ಟು ಸರಳವಾದಂತಹ ನೇರವಾದಂತಹ ಒಂದು ವ್ಯಾಖ್ಯಾನ. ನೀವು ಎಲ್ಲ ಸಾರ್ವಜನಿಕ ನೀತಿಗಳನ್ನ ಗಮನಿಸಿದಾಗ ಅವು ನೇರವಾಗಿ ಅಥವಾ ಪರೋಕ್ಷವಾಗಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಮತ್ತು ಅಗತ್ಯತೆಗಳಿಗೆ ಸಂಬಂಧಿಸಿದುದೇ ಆಗಿರುತ್ತೆ. ಉದಾಹರಣೆಗೆ ಕೈಗಾರಿಕಾ ನೀತಿಯನ್ನೇ ತೆಗೆದುಕೊಳ್ಳಿ. ಕೈಗಾರಿಕಾ ನೀತಿಗೂ ಸಾರ್ವಜನಿಕರಿಗೂ ಏನ್ ಸಂಬಂಧ ಅಂತಾಗ, ಒಂದು ರಾಷ್ಟ್ರ ಕೈಗಾರಿಕಾ ಅಭಿವೃದ್ಧಿಯನ್ನ ಸಾಧಿಸಿದಾಗ ಅಲ್ಲಿ ಆರ್ಥಿಕ ಪ್ರಗತಿ, ತಲಾ ಆದಾಯದಲ್ಲಿ ವೃದ್ಧಿ, ಉದ್ಯೋಗ ಸೃಷ್ಟಿ, ಹೀಗೆ ಹಲವಾರು ಸಾರ್ವಜನಿಕ ಹಿತಕ್ಕೆ ಸಂಬಂಧಿಸಿದಂತಹ ಉದ್ದೇಶಗಳೇ ಇರುತ್ತವೆ. ಹಾಗೆ ಸಮಾಜ ಕಲ್ಯಾಣ ಯೋಜನೆಗಳನ್ನ ಗಮನಿಸಿದಾಗ ಸಮಾಜದ ಸರ್ವ ವರ್ಗದವರಿಗೂ ಕೂಡ ಸಮಾನ ಅವಕಾಶಗಳನ್ನ ಕಲ್ಪಿಸಿ ಅವರಲ್ಲಿ ಸಮಾನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಾನಮಾನಗಳನ್ನ ನೀಡುವಂತಹ ಒಂದು ಪ್ರಯತ್ನವೇ ಇರುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕ ನೀತಿಗಳು ಕೂಡ ಸಾರ್ವಜನಿಕರ ಸಮಸ್ಯೆಗಳಿಗೆ ಸಂಬಂಧಿಸಿದವೇ ಆಗುತ್ತೆ ಅಂತ ಹೇಳ್ಬಹುದು. ಹಾಗೇನೆ ಇನ್ನೊಬ್ರು ವಿದ್ವಾಂಸರು ಹೇಳ್ತಾರೆ, ರಾಬರ್ಟ್ ಲೈನ್ ಬೆರ್ರಿ ಅನ್ನುವಂಥವ್ರು. ಅವ್ರ ಪ್ರಕಾರ ಸಾರ್ವಜನಿಕ ನೀತಿ ಎಂಬುದು ಸರ್ಕಾರವು ತಮ್ಮ ಪ್ರಜೆಗಳಿಗಾಗಿ ಅವರ ಕಲ್ಯಾಣಕ್ಕಾಗಿ ತೆಗೆದುಕೊಳ್ಳುವ ಕ್ರಮವೇ ಆಗಿದೆ. ಹಾಗಾಗಿ ಸರ್ಕಾರ ಏನು ಮಾಡಿದ್ರು ಅದನ್ನ ತನ್ನ ಪ್ರಜೆಗಳಿಗಾಗಿಯೇ ತೆಗೆದುಕೊಂಡಿರುತ್ತೆ, ಅವರ ಕಲ್ಯಾಣಕ್ಕಾಗಿಯೇ ತೆಗೆದುಕೊಂಡಿರುತ್ತೆ. ನಮ್ಮ ಭಾರತದ ಸರ್ಕಾರ, ನಮ್ಮ ಭಾರತದ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬಹಳ ಸ್ಪಷ್ಟವಾಗಿದೆ. ಭಾರತವನ್ನ ಒಂದು ಕಲ್ಯಾಣ ರಾಷ್ಟ್ರವನ್ನಾಗಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಈ ರಾಜ್ಯ ನಿರ್ದೇಶಕ ತತ್ವಗಳೇ ಬಹಳಷ್ಟು ಸಾರ್ವಜನಿಕ ನೀತಿಗಳ ನಿರೂಪಣೆ ಮತ್ತು ಅನುಷ್ಠಾನಕ್ಕೆ ಮಾರ್ಗದರ್ಶಿ ಸೂತ್ರಗಳಾಗಿವೆ ಅಂತ ಹೇಳ್ಬೋದು. ಹಾಗಾಗಿ ರಾಬರ್ಟ್ ಲೈನ್ ಬೆರ್ರಿರವರು ಹೇಳಿರುವಂತಹ ಈ ವ್ಯಾಖ್ಯಾನ ಹೆಚ್ಚು ಸೂಕ್ತವಾದಂಥದ್ದು ಅಂತ ಹೇಳಿ ನನಗೆ ಅನ್ಸುತ್ತೆ. ಅದರ ಜೊತೆಗೆ ಇನ್ನೊಬ್ಬ ವಿದ್ವಾಂಸರಾದಂತಹ ಥಾಮಸ್ ಡೈರ್ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಏನನ್ನ ಮಾಡ್ಬೇಕು ಮತ್ತು ಏನನ್ನ ಮಾಡಬಾರ್ದು ಅಂತ ನಿರ್ಧರಿಸುತ್ತೋ ಅದೇ ಸಾರ್ವಜನಿಕ ನೀತಿ ಅಂತ. ಅಂದ್ರೆ ಕೆಲವೊಂದು ಸಕಾರಾತ್ಮಕ ಕಾರಣಗಳಿಗಾಗಿ ಹೊಸ ನೀತಿಗಳನ್ನ ರೂಪಿಸುವುದ್ರ ಮೂಲಕ ಸರ್ಕಾರ ಕೆಲವೊಂದು ಸಾರ್ವಜನಿಕ ನಿರ್ಬಂಧಗಳನ್ನೂ ಹೇರಬಹುದು. ಹಾಗೇನೆ ಕೆಲವು ಸಾರ್ವಜನಿಕರಿಗೆ ಅನುಕೂಲಕರವಾದಂತಹ ಕಾರ್ಯಗಳನ್ನ ಮಾಡಲೂಬಹುದು. ಅಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ನಿರ್ಧರಿಸುತ್ತೋ ಅದೆಲ್ಲವೂ ಕೂಡ ಸಾರ್ವಜನಿಕ ನೀತಿಯೇ ಆಗಿದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಮೇಲ್ಕಂಡ ವ್ಯಾಖ್ಯಾನಗಳನ್ನ ಅಧ್ಯಯನ ಮಾಡಿದ್ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಅಥವಾ ಪರಿಣಾಮಕಾರಿಯಾಗಿ ಸಾರ್ವಜನಿಕ ನೀತಿ ಅನ್ನುವಂತಹ ಪರಿಕಲ್ಪನೆಯನ್ನ ಅರ್ಥೈಸಿಕೊಂಡಿದ್ದೇವೆ ಅಂತ ಹೇಳಿ ಅನ್ಕೊಳ್ತೇನೆ. ಸರಳವಾಗಿ ನಮ್ಮದೇ ಆದಂತಹ ಪದಗಳಲ್ಲಿ ಸಾರ್ವಜನಿಕ ನೀತಿಯನ್ನ ವ್ಯಾಖ್ಯಾನಿಸುವುದೇ ಆದ್ರೆ, ಸಾರ್ವಜನಿಕ ಹಿತವನ್ನು, ಸಾರ್ವಜನಿಕ ಕಲ್ಯಾಣವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ರೂಪಿಸುವಂತಹ ನೀತಿಗಳನ್ನೇ ನಾವು ಸಾರ್ವಜನಿಕ ನೀತಿ ಅಂತ ಹೇಳಿ ಕರಿಬಹುದು. ಮಕ್ಕಳೇ, ಸಾರ್ವಜನಿಕ ನೀತಿ ಅನ್ನುವಂಥದ್ದು ಹೆಚ್ಚು ಸಂಕೀರ್ಣವಾದಂತಹ ಒಂದು ಪರಿಭಾಷೆ ಆಗಿರೋದ್ರಿಂದ ಇದನ್ನ ನಾವು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇನ್ನೂ ಈ ವಿಷಯವನ್ನ ಕುರಿತು ಆಳವಾದಂತಹ ಅಧ್ಯಯನವನ್ನ ಮಾಡ್ಬೇಕು. ಸಾರ್ವಜನಿಕ ನೀತಿಯ ಸ್ವರೂಪವನ್ನ ಅರ್ಥಕೋಬೇಕು, ಮಹತ್ವವನ್ನ, ವಿಧಗಳನ್ನ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಇನ್ನೂ ನಾವು ಚರ್ಚೆ ಮಾಡ್ಬೇಕಾಗಿರುವಂತದ್ದು ಇದೆ. ಹಾಗಾಗಿ ಮುಂದಿನ ನನ್ನ ಒಂದು ಪ್ರೆಸೆಂಟೇಶನ್ ನಲ್ಲಿ ಸಾರ್ವಜನಿಕ ನೀತಿಯ ಸ್ವರೂಪವನ್ನು ಕುರಿತು ವಿವರಿಸ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.